ಸ್ಟಾರ್ಟ್ ಮಾಡೋಣ. ಇವತ್ತು ಈಸಿ ಸ್ಟೈಲ್ನಲ್ಲಿ ಸ್ಯಾರಿ ಹೆಂಗೆ ಡ್ರೇಪ್ ಮಾಡಬೇಕಂತ ನೋಡಿ. ನಾನು ಆಲ್ರೆಡಿ ಒಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ಬ್ಲೌಸ್ ಇರೋದು. ನಾನು ಇಲ್ಲಿ ಸ್ಯಾರಿನ ಟಕ್ ಮಾಡ್ತೀನಿ. ಇದು ಸ್ಲೀವ್ಸ್ಗೆ ಬೀಳ್ತಾ ಇರೋದು. ಆ್ಯಂಡ್ ನಾನು ಇನ್ನೂ ಇಲ್ಲಿ ಸ್ವಲ್ಪ ಸ್ಯಾರಿನ ಟಕ್ ಮಾಡ್ತೀನಿ. ಇದು ಪಲ್ಲು. ನನ್ನ ಮೊದಲು ಪಲ್ಲು ಯಾವ ಥರ ಬರುತ್ತೆ ಆ ಥರ ಇದು ಮಾಡ್ಕೊತೀನಿ. ಫಸ್ಟ್ ಪಲ್ಲು ಪಿನ್ ಮಾಡ್ತೀನಿ, ಆಮೇಲೆ ಸ್ಪ್ಲಿಟ್ಸ್ಗೆ ಹೋಗ್ತೀನಿ. ನೀವು ಈ ಥರ ಮಾಡಿದ್ರೆ ನಿಮಗೆ ಈಸಿ ಸ್ಟೈಲ್ನಲ್ಲಿ ಇರುತ್ತೆ. ಹೆಂಗೆ ಸ್ಪ್ಲಿಟ್ಸ್ ಮಾಡ್ತೀವಿ ಆ ಥರನೇ ಪಲ್ಲು ಮಾಡ್ಬೋದು. ನೀವು ಆರಾಮಾಗಿ ನೋಡ್ಬೋದು. ಪಲ್ಲು ನೀವು ಯಾವ ಸ್ಟೈಲ್ನಲ್ಲಿ ಬೇಕು ಆ ಸ್ಟೈಲ್ನಲ್ಲಿ ನೀವು ಹಾಕ್ಕೊಬೋದು. ನಾನು ಈ ಸ್ಟೈಲ್ನಲ್ಲಿ ಹಾಕ್ಕೊತಾ ಇದ್ದೀನಿ. ಸಾಫ್ಟ್ ಸಿಲ್ಕ್ ಸ್ಯಾರಿ ಯಾವ ಥರ ಬೇಕೋ ಆ ಥರ ಹಾಕ್ಕೊಬೋದು. ನಿಮಗೆ ಬೇಕಾಗಿದ್ರೆ ಇಲ್ಲಿ ಒಂದು ಪಿನ್ ಹಾಕ್ಬೋದು, ಸೇಫರ್ ಸೈಡ್. ಇವಾಗ ನಾನು ಸ್ಪ್ಲಿಟ್ಸ್ ಮಾಡೋಕ್ಕೆ ರೆಡಿ ಮಾಡ್ತೀನಿ. ಜಾಸ್ತಿ ಜನ ಈ ಸೈಡ್ ಪಿನ್ ಹಾಕೊತಾರೆ. ನಾವು ಇವತ್ತು ವಿತೌಟ್ ಪಿನ್ ತೋರಿಸ್ತಾ ಇದ್ದೀವಿ, ಅದಕ್ಕೆ ಇಲ್ಲಿ ನಾನು ಟಕ್ ಮಾಡ್ತೀನಿ. ಪೆಟಿಕೋಟ್ನಲ್ಲಿನೇ ಇನ್ಸೈಡ್ ಇಲ್ಲಿ ಸ್ವಲ್ಪ ಟಕ್ ಮಾಡಿಕೊಂಡ್ರೆ ನನಗೆ ವಿತೌಟ್ ಪಿನ್ ಸ್ಯಾರಿನೂ ಒಂದು ಹೋಲ್ಸ್ ಏನು ಆಗ್ಬಿಡತ್ತಲ್ಲ ಪಿನ್ ಹಾಕಿದ್ರೆ, ಆ ಥರ ಬರಲ್ಲ ನೋಡಿ. ಸ್ಪ್ಲಿಟ್ ಇದು ಲಾಸ್ಟ್ ಪಾರ್ಟ್ ಇಲ್ಲಿ ಬಿಟ್ಬಿಡಿ. ಒಳಗಡೆ ಸೈಡ್ ಇದು ನೋಡಿ, ಲಾಸ್ಟ್ ನಾನು ಸ್ವಲ್ಪ ಇಲ್ಲಿ ಬಿಟ್ಟು ಈ ಕಡೆ ಹಾಕಿದ್ದೀನಿ, ಇಲ್ಲಿ ಟಕ್ ಮಾಡಿದ್ದೀನಿ. ಇವಾಗ ಸ್ಯಾರಿ ಟಕ್ ಮಾಡ್ತಾ ಇದ್ದೀನಿ. ಸ್ಪ್ಲಿಟ್ಸ್ ಇವಾಗ ಇಲ್ಲಿ ಸರಿ ಮಾಡ್ಕೊಳ್ಳೋಣ. ಸ್ಪಿಟ್ಸ್ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಸ್ಟಾಪ್ ಕರೋಣ.